ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಈ ದಿನದ ದೇವರ ವಾಕ್ಯ ಯಾಜಕ ಕಾಂಡ 11ನೇ ಅಧ್ಯಾಯ 45ನೇ ವಚನ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ನಮ್ಮ ದೇವರು ಯಾವ ರೀತಿಯಾಗಿ ಪರಿಶುದ್ಧರಾಗಿದ್ದಾರೋ ಅವರಲ್ಲಿ ದೋಷಗಳು ಕಲಹಗಳು ಇಲ್ಲವೋ ಅದೇ ರೀತಿಯಾಗಿ ಆತನನ್ನು ಅನುಸರಿಸಿ ನಡೆಯುವಂತ ನಾವು ಪರಿಶುದ್ಧರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ಲೋಕದ ಕಾರ್ಯ ಆಗಿರಬಹುದು, ಅಶುದ್ಧವಾದ ಪದ್ಧತಿ ಆಗಿರಬಹುದು, ನಮ್ಮಲ್ಲಿ ಇಲ್ಲದೆ ನಾವು ಪರಿಶುದ್ಧರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಆಗಿರುವ ಆತನು ದೇವರು ನೀವು ಆಗಿದ್ದರೆ ಸ್ವಾಮಿ. ಹೌದು ಕರ್ತನೇ, ನೀವು ಪರಿಶುದ್ಧನಾಗಿರೋ ಪ್ರಕಾರ ನಾವು ಸಹ ಪರಿಶುದ್ಧರಾಗುವಾಗೆ ಸಹಾಯ ಮಾಡಬೇಕೆಂದು ಪ್ರಾರ್ಥನೆ. ಅಪ್ಪ, ನಿಮ್ಮ ಹೆಜ್ಜೆ ಜಾಡಿನಲ್ಲಿ ಕರ್ತನೆ ನಾವು ನಡೆಯುವಾಗೆ ಸಹಾಯ ಮಾಡಬೇಕೆಂದು ನಿನ್ನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ. ಆಮೇನ್.